ಇದು ಒಂದು ಕಥೆ ಹೇಳೋದಿಲ್ಲ, ಒಂದು ಭಾವ ಮೂಡಿಸೋದಿಲ್ಲ. ಒಂದೇ ಮಣ್ಣಿನ ವಾಸನೆಯ ಬೇರೆ ಬೇರೆ ಭಾವ ಮೂಡಿಸುವ ಹೊಸ ಪ್ರಯೋಗದ ಚಿಂತನೆಗೆ ಒಡ್ಡುವ 7 ಬಿಡಿ ಕಥಾನಕಗಳು. ಎಲ್ಲರಿಗೂ ನಮಸ್ಕಾರ. ಬಾಳೊಂದು ಭಾವಗೀತೆ ದ ರಿವ್ಯೂ ಶೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಮಾತನಾಡೋದು ಏಕಂ ಕನ್ನಡ ಕಥಾ ಸರಣಿಯ ಕುರಿತು. ಇದೊಂದು ಕಥಾ ಸಂಕಲನ, ಒಂದಕ್ಕೊಂದು ಹೆಣೆದುಕೊಳ್ಳದ 7 ಬಿಡಿಬಿಡಿಯಾದ ಅದ್ಭುತ ಕಥೆಗಳು. ಯಾವುದೇ ಸ್ಪಾಯ್ಲರ್ ಅಲರ್ಟ್ ಇಲ್ಲದೆ ಆಸಕ್ತಿದಾಯಕ ಕಥೆಗಳ ಕುರಿತು ಮಾತನಾಡೋಣ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಈ ಸೀರೀಸ್ 2021ರಲ್ಲೇ ತಯಾರಾಗತ್ತೆ, ಆದರೆ ಯಾವುದೇ ಪ್ರಮುಖವಾದ OTT ಪ್ಲಾಟ್ಫಾರ್ಮ್ಗಳು ಸ್ಟ್ರೀಮ್ ಮಾಡಲು ಮುಂದೆ ಬರೋದಿಲ್ಲ. ಕೊನೆಗೆ 2024ರಲ್ಲಿ ಪರಂವಹ ಸ್ಟುಡಿಯೋಸ್ ಅವರು ಎಕ್ಸ್ಕ್ಲೂಸಿವ್ ವೆಬ್ಸೈಟ್ www.ekamtheseries.com ನಲ್ಲಿ ರಿಲೀಸ್ ಮಾಡ್ತಾರೆ. ಆದರೆ ಈಗ ಈ ಸರಣಿ ZEE5ನಲ್ಲಿ ವೀಕ್ಷಿಸಲು ಲಭ್ಯವಿದೆ. ಒಟ್ಟು 4 ಗಂಟೆಗಳ ಸಮಯ ಹಿಡಿಯುತ್ತೆ ವೀಕ್ಷಿಸಲು. ಶಂಕರ್ ಗಂಗಾಧರನ್ ಹಾಗೂ ವಿವೇಕ್ ವಿನೋದ್ ಅವರು ಮೊದಲನೇ ಎಪಿಸೋಡ್ನ ನಿರ್ದೇಶಿಸಿದ್ದಾರೆ. ಸುಮಂತ್ ಭಟ್ ಅವರು 4 ಎಪಿಸೋಡ್ಗಳನ್ನು ನಿರ್ದೇಶಿಸಿದ್ದಾರೆ. ಕೊನೆಯ 2 ಎಪಿಸೋಡ್ಗಳನ್ನು ಸನಲ್ ಅಮನ್ ಮತ್ತು ಸ್ವರೂಪ್ ಅವರು ನಿರ್ದೇಶಿಸಿದ್ದಾರೆ. ಎಲ್ಲ ಕಥೆಗಳಲ್ಲೂ ಇರುವ ಒಂದು ಸಾಮಾನ್ಯ ಅಂಶ ಏನೆಂದರೆ, ಕಥೆ ನಿಧಾನವಾಗಿ ಬಿಲ್ಡ್ ಆಗತ್ತೆ. ಎಲ್ಲವೂ ಕರಾವಳಿಯ ಕಥೆಗಳೇ, 1 ಅಥವಾ 2 ಪ್ರಮುಖ ಪಾತ್ರಗಳಷ್ಟೇ, ಮತ್ತು ಪ್ರತಿ ಕಥೆ ಒಂದು ಆನಿಮೇಟೆಡ್ ನ್ಯಾರೇಷನ್ನಿಂದ ಪ್ರಾರಂಭ ಆಗುತ್ತೆ. ಆ ನ್ಯಾರೇಷನ್ ಒಂದು ರೀತಿಯ ಕಥೆಯ ಹೊಳಹನ್ನು ಹೇಳುತ್ತೆ ಅಂದರೆ ಸಮಂಜಸವಾಗಬಹುದು. ಕಥೆಗಳ ವಿಶೇಷತೆ ಅಂದರೆ, ಕನ್ನಡದಲ್ಲಿ 5 ಕಥೆಗಳು, ಸಂಪೂರ್ಣ ತುಳುವಿನಲ್ಲಿ 1 ಕಥೆ ಇದೆ ಹಾಗೂ ಸಂಪೂರ್ಣ ಮಲಯಾಳಂನಲ್ಲಿ 1 ಕಥೆ ಇದೆ. ಈ ವಿವಿಧ ಭಾಷಾ ಪ್ರಯೋಗ ಹೊಸದು ಮತ್ತು ಕುತೂಹಲಕಾರಿ ಅಂತ ನನಗೆ ಅನ್ನಿಸ್ತು. ಇನ್ನೂ ಸಾಕಷ್ಟು ವಿಭಿನ್ನತೆಯ ಅಂಶಗಳಿವೆ, ಬನ್ನಿ ತಿಳಿಯೋಣ. ಮೊದಲ ಕಥೆ ಹಾರಾಟ, ಫ್ಲೈಟ್. ಈ ಕಥೆ ಪ್ರೀತಿಗಿಂತ ಧೈರ್ಯದ ಮಹತ್ವ ಹೇಳುತ್ತೆ ಅಂತ ನನಗನ್ನಿಸ್ತು. ಹಳ್ಳಿ ಹುಡುಗಿ ಆದರೂ ಕೂಡ ಧೈರ್ಯವಂತ ಹುಡುಗಿ. ತನ್ನ ಕ್ರಶ್ಗೆ ನೀನಿಷ್ಟ ಅಂತ ಹೋಗಿ ತಾನೇ ಮುಂದುವರೆದು ಮೊದಲನೇ ಸಲ ಹೇಳ್ಬಿಡ್ತಾಳೆ. ಆ ಪ್ರೀತಿಯ ಮಧುರವಾದ ಭಾವವನ್ನು ನಿಧಾನವಾಗಿ ತೋರಿಸ್ತಾರೆ. ಒಂದು ಹಾಡು ಕೂಡ ಇದೆ. ಆ ಹುಡುಗ ನಿನ್ನ ಧೈರ್ಯವನ್ನು ಮೆಚ್ಚಿದೆ ಅಂತ ಹೇಳುತ್ತಲೇ ಅದನ್ನು ಚಿವುಟುವ ಪ್ರಯತ್ನವನ್ನು ಮಾಡ್ತಾನೆ. ಇದನ್ನು ಹುಡುಗಿ ಗುರುತಿಸ್ತಾಳ ಅಥವಾ ಹಾಗೆ ಒಪ್ಪಿ ಕಷ್ಟಕ್ಕೆ ಸಿಲುಕ್ತಾಳ? ನೋಡಿ ತಿಳಿಬೇಕು. ನನಗೆ ಈ ಕಥೆ ಹೆಣೆದ ರೀತಿ, ಪಾತ್ರವರ್ಗ, ನಟನೆ ಎಲ್ಲವೂ ಕೂಡ ಇಷ್ಟ ಆಯಿತು. ಇನ್ನು ಎರಡನೇ ಕಥೆ ಸ್ವತ್ತು, ಲೆಗಸಿ. ನೀನು ಒಪ್ಪುವ ಸರಿಗಳು ಅವು ಯಾವುವು ಮತ್ತು ನೀನು ಒಪ್ಪುವ ತಪ್ಪುಗಳು ಅವು ಯಾವುವು? ಒಬ್ಬ ಹಳೆಯ ಮ್ಯಾಟ್ನಿ ಸೂಪರ್ ಸ್ಟಾರ್ ತನ್ನ ಆತ್ಮಕಥೆಯಲ್ಲಿ ತನ್ನ ಯೌವನದ ದಿನಗಳಲ್ಲಿ ತಾನು ಮಾಡಿದ ಒಂದು ತಪ್ಪಿನ ಕುರಿತು ಬಿಚ್ಚಿಡ್ತಾನೆ. ಹಾಗೆ ಹೇಳುವಾಗ ಆ ಮಹಿಳೆಯ ಈಗಿನ ಪರಿಸ್ಥಿತಿ ಏನಾಗಬಹುದು ಎನ್ನುವ ಸ್ವಲ್ಪ ವಿವೇಚನೆ ಕೂಡ ಇಲ್ಲದೆ ಆತ ಮಹಾನ್ ಸತ್ಯವಾನ್ ಆಗುವಂತಹ ಪ್ರಯತ್ನ ಮಾಡ್ತಾನೆ. ಆತನ ಮಗನ ಧಾರ್ಷ್ಟ್ಯ, ಆ ಮಹಿಳೆಯ ಅಸಹಾಯಕತೆ ಎಲ್ಲವೂ ಕೂಡ ಚೆನ್ನಾಗಿ ಮೂಡಿಬಂದಿದೆ. 7 ಕಥೆಗಳಲ್ಲಿ ಇದು ಅತಿ ಚಿಕ್ಕ ಕಥೆ, ಕೇವಲ 22 ನಿಮಿಷ ಇದೆ. ಈ ಕಥೆ ಮುಗಿದ ನಂತರ ಏನೋ ಹೇಳಲಾಗದ ಒಂದು ನೋವು ನನ್ನನ್ನು ಕಾಡಿದ್ದು ನಿಜ. ಈ ಕಥೆಯಲ್ಲಿ ಒಂದು ಮಗುವಿನ ಡೈಲಾಗ್, ಒಂದು ಮುದುಕನ ಡೈಲಾಗನ್ನು ಕೂಡ ನೀವು ಮಿಸ್ ಮಾಡದೆ ಕೇಳಬೇಕು. ಬಹಳ ಅರ್ಥಪೂರ್ಣವಾಗಿವೆ ಮತ್ತು ಇಂದಿನ ಸಮಾಜದ ಕನ್ನಡಿಯಾಗಿ ಬಂದಿವೆ. ಇನ್ನು 3ನೇ ಕಥೆ ದೊಂಬರಾಟ, ಮಾಸ್ಕರೇಡ್. ಈ ನಾಟಕದಲ್ಲಿ ನೀನು ಸೂತ್ರಧಾರನೋ ವಿದೂಷಕನೋ? ರಾಜ್ ಬಿ ಶೆಟ್ಟಿ ಅವರು ಮುಖ್ಯ ಪಾತ್ರದಲ್ಲಿ ಈ ಕಥೆಯಲ್ಲಿದ್ದಾರೆ. ಪರಿಸ್ಥಿತಿಯ ಕೈಗೊಂಬೆಯಾದ ಮನುಷ್ಯನನ್ನ ಅವನ ಅಸಹಾಯಕತೆಯ ದುರುಪಯೋಗ ಪಡೆದು ಹೇಗೆ ಜನ ದೊಂಬರಾಟ ಆಡಿಸ್ತಾರೆ ಅನ್ನೋದೇ ಈ ಕಥೆಯ ವಸ್ತು. ಅವನ ಅವಸ್ಥೆಯ ಚಿತ್ರಣ, ಬಾಜಾಬಜಂತ್ರಿಯ ಚಿತ್ರಣ, ಮನ್ನವಾಗದ ಸಾಲ, ಅಬ್ಬಾ ಏನೆಲ್ಲ ಇದೆ ಈ ಕಥೆಯಲ್ಲಿ. ಮನೆಯ ಮುಂದೆ ತೋಡಿದ ನೀರಿಲ್ಲದ ಬಾವಿಯಲ್ಲಿ ಬಿದ್ದ ಹಾಲಿಲ್ಲದ ಹಸು ಮತ್ತದರ ಗಂಜಲ, ವ್ಯಂಗ್ಯದೊಂದಿಗೆ ಉಳಿಯುವ ವಿಷಾದ. ರಾಜ್ ಶೆಟ್ಟಿಯವರ ನಟನೆ ಎಷ್ಟು ಸಹಜ ಅಂದರೆ ನಮಗೆ ಕನಿಕರ ಹುಟ್ಟುಬಿಡುತ್ತೆ. 4ನೇ ಕಥೆ ಭ್ರಾಂತಿ, ಡೆಲ್ಯೂಷನ್. ಭ್ರಾಂತಿ ಕಳಚಿದಾಗ ಕನಸಿನ ಬಣ್ಣ ಮಾಸುವುದು, ಬದುಕಿನ ಸತ್ಯ ಕಾಣುವುದು. 10ನೇ ತರಗತಿಯ ಮೊದಲನೇ ದಿನ ಖುಷಿಯ ಶಾಲೆಯಲ್ಲಿ ಬ್ಲಡ್ ಟೆಸ್ಟ್ ಎಕ್ಸ್ಪೆರಿಮೆಂಟ್ನ ಒಂದು ಚಟುವಟಿಕೆ ಮಾಡಿಸ್ತಾರೆ ಮೇಷ್ಟ್ರು. ಅಪ್ಪ ಅಮ್ಮನ ರಕ್ತದ ಗುಂಪಿನಿಂದ ಮಕ್ಕಳ ರಕ್ತದ ಗುಂಪು ತಿಳಿಯುವ ಬಗೆ. ಎಲ್ಲರದು ಕೂಡ ಅವರವರ ಅಪ್ಪ ಅಮ್ಮನೊಂದಿಗೆ ಮ್ಯಾಚ್ ಆಗುತ್ತೆ, ಎಕ್ಸೆಪ್ಟ್ ಈ ಹುಡುಗಿ ಖುಷಿ.
ಅಲ್ಲಿಗೆ ಅವಳ ಖುಷಿಯ ಸಮಯ ಕಳಚಿ ಇಲ್ಲದ ಭ್ರಾಂತಿಯ ಪ್ರಾರಂಭ. ಈ ಭ್ರಾಂತಿ ಕಳಚಿ ಬೀಳುತ್ತಾ ಹೇಗೆ, ಏನು, ಎತ್ತ ತಿಳಿಯೋದಕ್ಕೆ ನೋಡಿ ಈ ಕಥೆ. ಪ್ರಸ್ತುತ ನಮಗೆ ಕಷ್ಟ ಅಂತ ಅನ್ನಿಸುವ ಒಂದು ವಿಷಯಕ್ಕಿಂತ, ಒಂದು ಸಮಸ್ಯೆಗಿಂತ ಬೇರೊಂದು ದೊಡ್ಡ ಕಷ್ಟ ಬಂದೊದಗಿದರೆ ಹಳೆಯ ಕಷ್ಟ ಚಿಕ್ಕದು ಅಂತ ಅನಿಸುತ್ತಲ್ವಾ? ಅದೇ ಭ್ರಾಂತಿ. 5ನೇ ಕಥೆ ಶೂನ್ಯ, ವಾಯ್ಡ್. ಕಾಡು ಮತ್ತು ಮಾನವನ ಸಂಬಂಧ ಅಥವಾ ಪ್ರಕೃತಿ ಮತ್ತು ಮಾನವನ ಸಂಬಂಧ ಬಹಳ ಹಿಂದಿನಿಂದಲೂ ನಡೆದು ಬಂದಿದೆ. ಆರಂಭದ ಅರಿವಿಲ್ಲದೆ, ಅಂತ್ಯದ ಪರಿವಿಲ್ಲದೆ, ಹಿಂದೆ ಯಾರೋ, ಇಂದು ನೀನು, ಮುಂದೆ ಇನ್ಯಾರೋ. ಸಂಪೂರ್ಣ ಕಥೆ ತುಳುವಿನಲ್ಲಿದೆ. ಪ್ರಕೃತಿಯ ಮಡಿಲಲ್ಲೇ ಬೆಳೆದ ಗುರುವನ ಕಥೆ ಇದು. ಎಲ್ಲಿಯವರೆಗೆ ಆತ ಪ್ರಕೃತಿಯ ಸಂಘದೊಂದಿಗೆ ಸಮನ್ವಯದಿಂದ ಇರ್ತಾನೋ ಆತನಲ್ಲಿ ಒಂದು ವಿಶೇಷ ಶಕ್ತಿ ಮನೆ ಮಾಡಿರ್ತದೆ. ಯಾವಾಗ ಆತ ಬಂದೂಕನ್ನು ಆಯ್ಕೆ ಮಾಡ್ಕೊಳ್ತಾನೋ ಆತನ ಅವಸಾನ ಪ್ರಾರಂಭವಾಗುತ್ತದೆ. ಶೂನ್ಯದೆಡೆಗೆ ಅವನ ಪಯಣ ಶುರುವಾಗುತ್ತದೆ. ಇದು ಬಹಳ ಮನ ಕಲುಕಿದಂತಹ ಕಥೆ. ಮಾನವ ಪ್ರಕೃತಿಯ ಅವಿಭಾಜ್ಯ ಅಂಗ. ಮಾನವನಿಗೆ ಪ್ರಕೃತಿಯ ಅವಶ್ಯಕತೆ ಇದೆಯೇ ಹೊರತು ಪ್ರಕೃತಿಗೆ ಮಾನವನ ಅವಶ್ಯಕತೆ ಇಲ್ಲ. ವೆನ್ ಯು ಸ್ಟಾಪ್ ಲಿವಿಂಗ್ ಯುವರ್ ಆರ್ಗ್ಯಾನಿಕ್ ವೇ ಆಫ್ ಲೈಫ್, ಥಿಂಗ್ಸ್ ಸ್ಟಾಪ್ ವರ್ಕಿಂಗ್ ಫಾರ್ ಯು. ಅದ್ಭುತವಾದ ಕಥೆ. 6ನೇ ಕಥೆ ಪೂರ್ವಾಚಾರ, ಟ್ರೆಡಿಷನ್. ಪ್ರಕಾಶ್ ರೈ ಅವರು ಈ ಕಥೆಯಲ್ಲಿದ್ದಾರೆ. ಇದೊಂದು ಅಬ್ಸರ್ಡ್ ಆದಂಥ ಕಥೆ ಅಂತ ಹೇಳಬಹುದು. ಅಪ್ಪ ಹಾಕಿದ ಆಲದ ಮರ ಅಂತ ನೇಣು ಹಾಕ್ಕೊಳ್ಳೋಕ್ಕಾಗತ್ತಾ ಅಂತ ಒಂದು ಗಾದೆ ಮಾತಿದೆ. ಒಂದು ವೇಳೆ ಹಾಗೆ ವಿವೇಚನೆ ಇಲ್ಲದೆ ಕಂದಾಚಾರ ಪೂರ್ವಾಚಾರಗಳಿಗೆ ಬಲಿಯಾಗಿ ನೇಣು ಹಾಕ್ಕೊಂಡ್ರೆ ಏನಾಗುತ್ತೆ ಎನ್ನುವ ಎಡವಟ್ಟಿನ ಅನಾವರಣ ಅಂತ ಹೇಳಬಹುದು. ಸತ್ತನೆಂದು ತಿಳಿದ ವ್ಯಕ್ತಿ ಬದುಕಿದ್ದಾನೆ, ಪುನಃ ಕೊಲ್ಲಲು ತಯಾರಾದ ಟ್ರೆಡಿಷನ್. ನನಗೆ ಕಥೆ ಪೂರ್ತಿ ಅರ್ಥ ಆಗಲಿಲ್ವಾ ಅಥವಾ ಆ ಕಥೆ ಕನ್ವೆ ಮಾಡಿದ ರೀತಿ ಹಾಗಿತ್ತಾ ಏನೋ ನನಗೆ ಗೊತ್ತಿಲ್ಲ. ನನಗೆ ಈ ಕಥೆ ಅರ್ಥ ಆಗಲಿಲ್ಲ ಅನ್ನೋ ಭಾವನೆ ಈಗಲೂ ಉಳಿದಿದೆ. 7ನೇ ಕಥೆ, ಕೊನೆಯ ಕಥೆ, ಅಸ್ಮಿತೆ, ಐಡೆಂಟಿಟಿ. ಚಿಕ್ಕಂದಿನಿಂದಲೂ ನಾವೆಲ್ಲರೂ ಒಂದೊಂದು ಪಾತ್ರ ಮಾಡ್ತಾ ಬಂದಿರ್ತೇವೆ. ಮಗಳು, ಅಕ್ಕ, ಹೆಂಡತಿ, ಸೊಸೆ, ನೌಕರ, ಸ್ನೇಹಿತೆ, ಅಮ್ಮ, ಹೀಗೆ 10 ಹಲವಾರು ಪಾತ್ರಗಳು. ಇದರಲ್ಲಿ ನೀನು ಯಾರು? ನಿನ್ನ ಅಸ್ಮಿತೆ, ಐಡೆಂಟಿಟಿ ಯಾವುದು? ಈ ಕಥೆ ಹೇಳುವ ಕಥೆ ಇದೆ. ಇದು ಮಲಯಾಳಂನಲ್ಲಿದೆ. Someone who died before being born, someone who is living even after dying. ನಮ್ಮ ಭೂತಕಾಲ ನಮ್ಮ ವರ್ತಮಾನಕ್ಕೆ ಭೇಟಿ ಕೊಟ್ಟಾಗ ಆಗುವ ನಮ್ಮತನದ ಅರಿವೇ ಈ ಕಥೆ. ಕೊಂಚ ಆಫ್ ಬೀಟ್ ಕಥೆ, ಆದರೆ ಚಂದದ ಕಥೆ, ನನಗಿಷ್ಟ ಆಯಿತು. ಒಟ್ಟಿನಲ್ಲಿ ಎಲ್ಲ ಕಥೆಗಳು ವೈವಿಧ್ಯಮಯವಾಗಿ 4 ಗಂಟೆಗಳ ರಸದೋಟನವನ್ನು ಕೊಡುವುದರಲ್ಲಿ ಸಂದೇಹವಿಲ್ಲ. ತಾಳ್ಮೆಯಿಂದ ನೋಡಬೇಕಾದ ಸರಣಿ. ಕೆಲವು ಕಥೆಗಳು ಹೆಚ್ಚು ತಟ್ಟುತ್ತವೆ, ಕೆಲವು ಕಡಿಮೆ. ಆದರೆ ಮನಸ್ಸಿಗೆ ಮುದ ಕೊಟ್ಟ ಸರಣಿ. ಒಮ್ಮೆ ನೋಡಿ. ಮತ್ತೊಂದು ಸರಣಿ, ಸಿನಿಮಾ ಅಥವಾ ಪುಸ್ತಕದ ಮೂಲಕ ಮತ್ತೆ ಸಿಗೋಣ. ಅಲ್ಲಿವರೆಗೆ ಯೋಚನೆ ನಿಮ್ಮದಾಗಿರಲಿ, ವಿಶ್ಲೇಷಣೆ ನಮ್ಮದಾಗಿರಲಿ, ಬಾಳು ಹಾಡಾಗಲಿ, ಭಾವ ಜೊತೆಗಿರಲಿ. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ.